ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಧರ್ಣೀಶ್ ಪಕ್ಕನಕೆರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅಂತ ಸಂಗ್ರಹಿಸಿದಂತಹ ದೇಣಿಗೆಯಲ್ಲಿ ಬಹಳ ದೊಡ್ಡ ಅಕ್ರಮ ಆಗಿದೆ ಅಂತೇಳಿ ಈಗ ಚರ್ಚೆ ಆಗ್ತಿದೆ. ಅದೇ ರೀತಿ ಮಂದಿರ ನಿರ್ವಹಣೆ ವಿಷಯದಲ್ಲೂ ಕೂಡ ಬಹಳ ದೊಡ್ಡ ಅಕ್ರಮ ನಡೆದಿದೆ ಅಂತೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ 60 ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. 8 ಮಂದಿಯನ್ನು ಬಂಧಿಸಲಾಗಿದೆ. ಬಹಳ ಪ್ರಮುಖವಾಗಿ ಶ್ರೀ ಅಯೋಧ್ಯೆ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹಾಗೂ ಟ್ರಸ್ಟಿ ಅನಿಲ್ ಮಿಶ್ರಾ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಇವರಿಬ್ಬರು ರಾಜೀನಾಮೆ ನೀಡಿರೋದ್ರಿಂದ ಕರ್ನಾಟಕದ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ರಾಜೀನಾಮೆ ಕೊಡೋದು ಯಾವಾಗ ಅನ್ನುವಂಥ ಚರ್ಚೆ ಕೂಡ ನಡೀತಿದೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತಲ್ವ, ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಏನಂದರೆ, ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ಮಾಡಿದ್ದಾರೆ ಅಂತಾಗಲಿ, ಅದರಲ್ಲಿ ಅವ್ರ ಪಾತ್ರ ಇದೆ ಅಂತಾಗಲಿ ಖಂಡಿತ ಯಾವ ಸುಳಿವೂ ಇಲ್ಲ. ಯಾರೂ ಹಾಗೆ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ರೀತಿ ಮಂದಿರ ನಿರ್ವಹಣೆ ವಿಷಯದಲ್ಲೂ ಕೂಡ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾತ್ರ ಏನೇನೂ ಇಲ್ಲ. ತಾಂತ್ರಿಕವಾಗಿ ಅವರು ಆರೋಪಿ ಅಲ್ಲ. ಆದರೆ ನೈತಿಕವಾಗಿ, ಯಾಕೆಂದರೆ ಇದು ನೈತಿಕವಾದಂಥ ಪ್ರಶ್ನೆ ಕೂಡ ಹೌದು. ದೇಶದಲ್ಲಿ ಕೋಟ್ಯಾಂತರ ಜನ ಭಕ್ತರು ರಾಮ ಜನ್ಮಭೂಮಿನಲ್ಲಿ ರಾಮ ಮಂದಿರ ಆಗಬೇಕು ಅಂತ ಕನಸು ಕಂಡಿದ್ರು, ಹರಕೆಯನ್ನು ಹೊತ್ತಿದ್ರು, ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದರು. ಆ ದೇವರ ದುಡ್ಡನ್ನು ಈಗ ಟ್ರಸ್ಟಿನಲ್ಲಿರೋರೇ ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ, ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂಥೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದೆ. ಆ ತನಿಖಾ ತಂಡ 60 ಜನರನ್ನು ವಿಚಾರಣೆಗೊಳಪಡಿಸಿದೆ, 8 ಜನರನ್ನು ಬಂಧಿಸಿದೆ. ಆ 8 ಜನರ ಪೈಕಿ 6 ಜನ ಬ್ರಾಹ್ಮಣರಿದ್ದಾರೆ. ಈಗೆಲ್ಲ ಬೆಳವಣಿಗೆಗಳು ನಡೀತಿರುವಂಥ ಸಂದರ್ಭದಲ್ಲಿ, ಅಂದರೆ ಇದು ಜನರ ಭಾವನೆಯ ಪ್ರಶ್ನೆ. ಜನ ಧಾರ್ಮಿಕವಾಗಿ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ದುಡ್ಡನ್ನು ಕೊಟ್ಟಿದ್ರು, ದೇಣಿಗೆಯನ್ನು ಕೊಟ್ಟಿದ್ರು, ವಂತಿಗೆಯನ್ನು ಕೊಟ್ಟಿದ್ರು, ಒಂದು ನಂಬಿಕೆಯಿಂದ ಕೊಟ್ಟಿದ್ರು. ಆ ನಂಬಿಕೆಗಳಿಗೆ ಧಕ್ಕೆಯಾಗಿದೆ. ಮತ್ತು ನಾನಾಗಲೇ ಹೇಳ್ದಂಗೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾತ್ರ ತಾಂತ್ರಿಕವಾಗಿ ಏನೂ ಇಲ್ಲ, ನೈತಿಕವಾಗಿರೋದಷ್ಟೇ ಪ್ರಶ್ನೆ. ಹೇಗೆ ಅಂದರೆ, ಅವರು ರಾಮ ಜನ್ಮಭೂಮಿನಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಬಾಲರಾಮನ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಧಾರ್ಮಿಕ ವಿಧಿವಿಧಾನಗಳ ಮೇಲುಸ್ತುವಾರಿಯನ್ನು ವಹಿಸಿದರು. ಮತ್ತು ಈ ಶ್ರೀ ಅಯೋಧ್ಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ 15 ಟ್ರಸ್ಟಿಗಳ ಪೈಕಿ ಪೇಜಾವರ ಶ್ರೀಗಳು ಕೂಡ ಒಬ್ಬರು. ಒಟ್ಟು 15 ಜನ ಟ್ರಸ್ಟಿಗಳಿದ್ದಾರೆ. ಅದರಲ್ಲಿ 9 ಜನ ಕಾಯಂ ಟ್ರಸ್ಟಿಗಳು, 6 ಜನ ನಾಮನಿರ್ದೇಶನ ಮಾಡೋಂಥವ್ರು ಇರ್ತಾರೆ. ಅದರಲ್ಲಿ ಪೇಜಾವರ ಶ್ರೀಗಳು ಕೂಡ ಒಬ್ಬರು, ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಕೂಡ ಒಬ್ಬರು. ಟ್ರಸ್ಟಿಯಾಗಿದ್ದುಕೊಂಡು ಆ ಟ್ರಸ್ಟ್ನಲ್ಲಿ ಅಕ್ರಮವಾಗಿ ನಡೆದಿದೆ, ಅಕ್ರಮ ವ್ಯವಹಾರಗಳು ನಡೆದಿದ್ದಾವೆ, ಹಣದ ದುರುಪಯೋಗ ಆಗಿದೆ, ದೇವರ ದುಡ್ಡನ್ನು ಯಾರೋ ತಿಂದಾಕಿದ್ದಾರೆ, ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದಾಗ ಅದಕ್ಕೆ ಪ್ರತಿಕ್ರಿಯಿಸಬೇಕಾಗಿರುವಂಥದ್ದು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ನೈತಿಕವಾದಂಥ ಕರ್ತವ್ಯ ಅಲ್ವಾ? ಇದೇ ವಿಶ್ವಪ್ರಸನ್ನ ಸ್ವಾಮೀಜಿ ರಾಜಕೀಯವಾಗಿ ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಿದ್ದು, ಬೇರೆ ಬೇರೆ ಸಾಮಾಜಿಕ ವಿಷಯಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಿದ್ರು. ನಮಗೆ ಪ್ರತ್ಯೇಕವಾದಂಥ ಸಂವಿಧಾನ ಬೇಕು ಅನ್ನೋ ರೀತಿಯಲ್ಲೆಲ್ಲ ಮಾತನಾಡಿದರು. ಅಂತಹ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ತಾವೇ ಟ್ರಸ್ಟಿ ಆಗಿರುವಂಥ ಟ್ರಸ್ಟ್ನಲ್ಲಿ ಬಹಳ ದೊಡ್ಡ ಮಟ್ಟದ ಅಕ್ರಮ ಆಗಿದೆ, ಕೋಟ್ಯಂತರ ಜನರ ಭಾವನೆಗಳಿಗೆ ಧಕ್ಕೆಯಾಗಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವರು ಪ್ರತಿಕ್ರಿಯಿಸಬೇಕು. ಎರಡನೇದಾಗಿ ನೈತಿಕ ಹೊಣೆ ಹೊತ್ತು, ಒನ್ಸ್ ಅಗೇನ್ ನಾನು ಹೇಳ್ತಿದ್ದೀನಿ, ಅವರು ಆರೋಪಿ ಅಂತ ಖಂಡಿತ ಅಲ್ಲ. ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ, ಅಥವಾ ದೂರಲ್ಲಿ ಅವ್ರ ಹೆಸರಿಲ್ಲ. ಯಾರೊಬ್ಬರು ಕೂಡ ಅವ್ರ ಕಡೆ ಬಟ್ಟು ಮಾಡ್ತಾ ಇಲ್ಲ. ಅವರು ಕರ್ನಾಟಕದವರು, ಪೇಜಾವರ ಮಠದವರು. ಅವರಿಂದಾಗಿ ಕನ್ನಡಿಗ ಭಕ್ತರಿಗೂ ಕೂಡ ಧಕ್ಕೆಯಾಗಿದೆ, ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಮತ್ತು ಸ್ವತಃ ಪೇಜಾವರ ಶ್ರೀ
ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಯಾವಾಗಲೂ ಆಕ್ಟಿವ್ ಆಗಿದ್ದ ಕಾರಣಕ್ಕೋಸ್ಕರ ಈ ವಿಷಯದಲ್ಲೂ ಕೂಡ ನೈತಿಕ ಹೊಣೆಯನ್ನು ಹೊರಬೇಕಾಗಿತ್ತು. ಗೊತ್ತಿಲ್ಲ, ರಾಜೀನಾಮೆಯನ್ನು ಕೊಟ್ಟಿಲ್ಲ. ಮತ್ತು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಅವರ ಹೆಸರು ಕೇಳಿಬಂತು. ಮತ್ತು ಬಹಳ ಪ್ರಮುಖವಾದಂಥ ಜವಾಬ್ದಾರಿ, ಹೊಣೆಗಾರಿಕೆ ಅವ್ರ ಮೇಲೆ ಇತ್ತು. ಅವರು ಅದಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅನಿಲ್ ಮಿಶ್ರಾ ಅವರು ಕೂಡ ಟ್ರಸ್ಟಿಯಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಪೇಜಾವರ ಶ್ರೀ ಒಬ್ಬರೇ ಅಲ್ಲ, ಆ್ಯಕ್ಚುಲಿ ಎಲ್ಲ ಟ್ರಸ್ಟಿಗಳು ರಾಜೀನಾಮೆಯನ್ನು ಕೊಡಬೇಕು. ಇವರು ಕರ್ನಾಟಕದವ್ರನ್ನ ಕಾರಣಕ್ಕೋಸ್ಕರ ನಾನು ಆ ವಿಷಯವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಿದ್ದೀನಿ. ಬೇರೆ ಎಲ್ಲ ಟ್ರಸ್ಟಿಗಳು ರಾಜೀನಾಮೆಯನ್ನು ಕೊಡಬೇಕು, ತನಿಖೆಯನ್ನು ಎದುರಿಸಬೇಕು. ಅಥವಾ ಇವರ ವಿಚಾರಣೆಗೆ ಒಳಪಡದೇ ಇದ್ದರೂ ಕೂಡ ಒಟ್ಟಾರೆಯಾಗಿ ವಿಶೇಷ ತನಿಖಾ ತಂಡ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆ ಹೊರಗಡೆ ಬಂದ ಮೇಲೆ ಆಮೇಲೆ ಮತ್ತೆ ಅವರು ಏನು ಬೇಕಾದರೂ ಮಾಡಿ, ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಅಥವಾ ಟ್ರಸ್ಟಿನ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳಿ, ಏನಾದರೂ ಮಾಡಲಿ. ಟ್ರಸ್ಟಿನ ವ್ಯವಹಾರದ ಬಗ್ಗೆ ಮತ್ತು ಮಂದಿರ ನಿರ್ವಹಣೆ ಅಕ್ರಮದ ಬಗ್ಗೆ ಎಂತೆಂಥ ಆರೋಪಗಳು ಕೇಳಿಬರ್ತಿದ್ದಾವೆ ಗೊತ್ತಾ? ಪ್ರತಿ ತಿಂಗಳು 25 ಲಕ್ಷ ಜನ ಭಕ್ತರು ಶ್ರೀರಾಮ ಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ. ಕುಂಭಮೇಳದ ಸಂದರ್ಭದಲ್ಲಿ 1 ಕೋಟಿ ಜನರು ಭಕ್ತರು ಭೇಟಿ ಕೊಟ್ಟಿದ್ರಂತೆ. ಅವರೆಲ್ಲರೂ ಕಾಣಿಕೆ ಹಾಕ್ತಾರೆ, ದೇಣಿಗೆ ಕೊಡ್ತಾರೆ. ಮತ್ತು ಕೆಲವರು ದವಸ, ಧಾನ್ಯ, ಎಣ್ಣೆ, ತುಪ್ಪ, ಬೆಳ್ಳಿ, ಬಂಗಾರ ಇವನ್ನೆಲ್ಲವನ್ನು ಕೊಟ್ಟಿದ್ದಾರೆ. ಯಾವುದಕ್ಕೂ ರೆಸಿಪ್ಟ್ ಇಲ್ಲ, ಯಾವುದಕ್ಕೂ ರಸೀದಿಯನ್ನು ಕೊಟ್ಟಿಲ್ಲ. ಮತ್ತು ಯಾವುದಕ್ಕೂ ರಸೀದಿನೇ ಇಲ್ಲದೆ ಯಾವ ರೀತಿ ವ್ಯವಹಾರ ಮಾಡ್ತಾರೆ? ಸ್ವತಃ ಟ್ರಸ್ಟಿನಲ್ಲಿರುವಂಥವರು, ಮಂದಿರದಲ್ಲಿರುವಂಥ ನೌಕರರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನೋ ಅಕ್ರಮ ಆಗಿದೆ, ಹಣಕಾಸು ವ್ಯವಹಾರ ಸರಿಯಾಗಿ ನಡೆದಿಲ್ಲ, ದುರುಪಯೋಗ ಆಗಿದೆ, ಯಾರೋ ಹಣವನ್ನು ಕಬಳಿಸಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ. ದೇಣಿಗೆ ಕೊಟ್ಟಂಥವ್ರಿಗೆ ಏನಾಗುತ್ತೆ? ಕಾಣಿಕೆ ಕೊಟ್ಟಂಥವ್ರು, ಯಾಕೆಂದರೆ ಸುಮ್ಮನೆ ದುಡ್ಡು ಕೊಡೋದಲ್ಲ, ಅವರು ಭಕ್ತಿಯಿಂದ ಕೊಟ್ಟಿದ್ದಾರೆ. ಅದರಿಂದಾಗಿ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗೇ ಆಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಟ್ರಸ್ಟಿಗಳು ರಾಜೀನಾಮೆಯನ್ನು ಕೊಡಬೇಕು. ಕರ್ನಾಟಕದವರಾಗಿ ನಾವು ಪೇಜಾವರ ಶ್ರೀಗಳು ರಾಜೀನಾಮೆಯನ್ನು ಕೊಡಲಿ. ಒಂದ್ಸಗೆ ನಾನು ಆಗಲೇ ಹೇಳ್ದಂಗೆ ತನಿಖೆ ಎಲ್ಲ ಮುಗಿದು ಸತ್ಯಾಸತ್ಯತೆ ಹೊರಬಂದ ಮೇಲೆ ಅವರು ಆ ಟ್ರಸ್ಟಿನಲ್ಲೂ ಮುಂದುವರಿಬೋದು, ಮಂದಿರ ನಿರ್ವಹಣೆ ವಿಷಯದಲ್ಲೂ ಮುಂದುವರಿಬೋದು, ಇನ್ನೂ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಈ ಥರದ ಒಂದು ಬೆಳವಣಿಗೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ನಿಮ್ಮ ಅಭಿಪ್ರಾಯ ಏನು? ಅವ್ರು ರಾಜೀನಾಮೆ ಕೊಡಬೇಕಾ? ಯಾವ ರೀತಿ ಅವರು ಪ್ರತಿಕ್ರಿಯಿಸಬೇಕು? ಮತ್ತು ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಏನಾಗಬೇಕು, ಏನಾಗಿರಬಹುದು, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯನ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.